ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಈತನ ಫೋಟೋವನ್ನ ಕಳೆದ 4-5 ದಿನದಿಂದ ತುಂಬಾ ಗಮನಿಸ್ತಾ ಇರ್ತೀರಿ ನೀವುಗಳು. ಈತನಿಗೆ ಸಂಬಂಧಪಟ್ಟ ಮತ್ತಷ್ಟು ಸ್ಫೋಟಕ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಮುಖಾಂತರ ನಿಮಗೆ ತಿಳಿಸ್ತೀವಿ. ನೋಡಿ, ಹೆಣ್ಣು ಮಕ್ಕಳು ಅಥವಾ ಮಹಿಳಾಧಿಕಾರಿಗಳಿಗೆ ಬಾಯಿಗೆ ಬಂದಂಗೆ ಬೈಯೋದು ಮಾತ್ರ ಅಲ್ಲ, ಈತನ ಚರಿತ್ರೆ ಹೆಂಗಿದೆ, ಇವನು ಯಾವ ಸೀಮೆಯ ಮುಖಂಡ ಅಂತ ನಿಮಗೆ ನೀವೇ ಪ್ರಶ್ನೆ ಹಾಕೊಳ್ತೀರಾ. ಅಂತಹ ಸುದ್ದಿಗಳನ್ನ ನಿಮ್ಮ ಮುಂದಕ್ಕೆ ತರ್ತೀವಿ. ಶಿಡ್ಲಘಟ್ಟ ಪೌರಾಯುಕ್ತೆ ಮೇಲೆ ದಬ್ಬಾಳಿಕೆ ಮಾಡಿದ್ದ, ಬೆಂಕಿ ಹಚ್ಚುತ್ತೀನಿ ಅಂತ ಹೆದರಿಸಿದ್ರು, ಬೆದರಿಕೆ ಹಾಕಿದ್ರು ಈ ರಾಜೀವ್ ಗೌಡ. ಅಸಲಿಗೆ ಈತನ ನಿಜವಾದ ಮುಖ ಹೆಂಗಿದೆ ಗೊತ್ತಾ? ಗ್ಯಾರಂಟಿ ನ್ಯೂಸ್ನಲ್ಲಿ ನಾವು ಎಕ್ಸ್ಪೋಸ್ ಮಾಡ್ತೀವಿ. ರಾಜೀವ್ ಗೌಡ ವಂಚಿಸಿದ್ದು ಎಷ್ಟು ಮಂದಿಗೆ, ಇಲ್ಲಿ ತನಕ ದಬ್ಬಾಳಿಕೆ ಆಯಿತು, ಈತ ವಂಚನೆ ಮಾಡಿರೋದು ಯಾರ್ಯಾರಿಗೆ, ದಾಖಲೆ ಸಮೇತ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ನೋಡ್ತಾ ಹೋಗೋಣ. ಗೋಲ್ಮಾಲ್ನಿಂದ ಎಷ್ಟು ಕುಟುಂಬಗಳು ಕಣ್ಣೀರ್ ಹಾಕಿವೆ, ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾವೆ. ಇವನ್ ಎಂತ ಆಸಾಮಿ, ಇವನ್ ಯಾವ ಸೀಮೆ ಮುಖಂಡನೋ ಮೂರ್ಖನೋ ದಾಂಡಿಗನೋ, ನಿಮಗೆ ನೀವೇ ಪ್ರಶ್ನೆ ಹಾಕೊಳ್ಳಿ, ನಿಮ್ಗೆ ನೀವೇ ಉತ್ತರ ಕೊಟ್ಕೊಳ್ತಾ ಹೋಗಿ. ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ರಾಜೀವ್ ಗೌಡನ ಅಸಲಿ ಮುಖವಾಡವನ್ನ. ಇಲ್ಲಿ ತನಕ ಕಳೆದ 3-4 ದಿನದಿಂದ ಈತ ಅಪ್ಸ್ಕ್ಯಾಡ್ ಆಗಿದ್ದಾನೆ, ನಾಪತ್ತೆ ಆಗಿದ್ದಾನೆ. ಫೋನ್ ಮಾಡಿ ಬ್ಯಾನರ್ ಯಾಕ್ರಿ ಬಿಚ್ಚಿಸಿದ್ರಿ, ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ಬೆಂಕಿ ಹಚ್ಚಬೇಕಾ, ಬೆಂಬಲಿಗರಿಗೆ ಹೇಳಿದ್ರೆ ಚಪ್ಪಲಿ ತಗೊಂಡು ಹೊಡಿತಾರೆ. ಇಂತಹ ಅಸಭ್ಯ ಅಸಹ್ಯ ಮಾತುಗಳನ್ನ ಒಬ್ಬ KS ಮಹಿಳಾಧಿಕಾರಿಗೆ ಮಾತಾಡಿದ್ದು ಮಾತ್ರ ಅಲ್ಲ, ಅದು ಮಾತ್ರ ಅಲ್ಲ, ಈತನ ಹೈಲೈಟ್ಸ್ ಗಳನ್ನ ನಿಮ್ ಗಮನಕ್ಕೆ ತರ್ತೀವಿ ನೋಡಿ. ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ಇದ್ದೇ ಅಲ್ವಾ ನೀವು 3-4 ದಿನದಿಂದ ಕೇಳ್ತಾ ಇರೋದು. ಇವನ ಮೂಲ ಹೆಸರು ಬೆಂಡಿಗಾನಹಳ್ಳಿಯ ಬಿ ರಾಜಣ್ಣ ಅಂತ. ಮೀಟರ್ ಬಡ್ಡಿ ದಂಧೆ ಮಾಡ್ಕೊಂಡಿರೋನು ಇವನು. ರಾಜಣ್ಣ ಅಲಿಯಾಸ್ ರಾಜೀವ್ ಗೌಡ ಮೀಟರ್ ಬಡ್ಡಿ ದಂಧೆಯಲ್ಲಿ ಪಂಟರ್ ಇವನು. ಎಷ್ಟೋ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಲೇಔಟ್ಗಳನ್ನ ನಿರ್ಮಾಣ ಮಾಡಿದ್ದಾನೆ. ಈತನ ಹಿಸ್ಟ್ರಿ ಕೆದಕ್ತಾ ಹೋಗಿ ನೀವು. ಕಾಂಗ್ರೆಸ್ ಮುಖಂಡ ಹೆಂಗಾದ ಅನ್ನೋದಕ್ಕಿಂತ ಮುಂಚೆ ಯಾವ್ಯಾವ ಸ್ಟೆಪ್ಗಳನ್ನ ಅಥವಾ ಮೆಟ್ಟಿಲ್ಗಳನ್ನ ಹತ್ಕೊಂಡು ಬಂದು ಹಣ ಮಾಡಿಕೊಂಡು ದರ್ಪದಿಂದ ಕಾಂಗ್ರೆಸ್ ಮುಖಂಡ ಆದ ನಾವು ಹೇಳ್ತಾ ಹೋಗ್ತೀವಿ. ಒಂದು ಮೀಟರ್ ಬಡ್ಡಿ ದಂಧೆ, ಎರಡನೇದು ಬೇಕಾದಷ್ಟು ಲೇಔಟ್ಗಳನ್ನ ನಿರ್ಮಾಣ ಮಾಡಿದ್ದಾನೀತ, ಅದು ಕೂಡ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ. ಆತನ ಲೇಔಟ್ಗಳಲ್ಲಿ ಮನೆ ತಗೊಂಡಿರೋರು, ಸೈಟ್ ತಗೊಂಡಿರೋರು ಲೊಬ ಅಂತ ಬಾಯಿ ಬಡ್ಕೊಳ್ತಾ ಇದ್ದಾರೆ. ಈಗ ಸರ್ಕಾರಿಯ ಕೆರೆ ಕುಂಟೆಗಳನ್ನ ನುಂಗ ನೀರು ಕುಡಿಯೋದು, ಲೇಔಟ್ ಮಾಡೋದು, ಆಮೇಲೆ ಮಾರಾಟ ಮಾಡೋದು, ಡಾಕ್ಯುಮೆಂಟ್ಸ್ ಗಳನ್ನ ಫೇಕ್ ಆಗಿ ಕ್ರಿಯೇಟ್ ಮಾಡೋದು. ಅಯ್ಯೋ, ಕಾಂಗ್ರೆಸ್ನವನಲ್ಲ. ಈಗ ಜನಕ್ಕೆ ಹೆಂಗಾಗ್ಬಿಡುತ್ತೆ ಗೊತ್ತಾ, ಸೈಟ್ ತಗೋಬೇಕಾದ್ರೆ ಸುಮ್ಮನೆ ಕಣ್ಮುಚ್ಕೊಂಡು ಸಾಲ ಮಾಡಿ ದುಡ್ಡು ತಂದು ಕೊಡಲ್ಲ. ಯಾರವರು ಯಾರು ಮಾಡ್ತಾ ಇದ್ದಾರೆ ಅಂತ ಗಮನಿಸ್ತಾರೆ. ಲೋಕಲ್, ಓ ಇವನ ನಮ್ ಲೋಕಲ್ ಅವನಲ್ವಾ ಅಂತ ಗ್ಯಾರಂಟಿ ಮೇಲೆ ಎಷ್ಟೋ ಜನ ತಗೊಂಡಿದ್ದಾರೆ. ಆದ್ರೆ ಈತ ಲೇಔಟ್ ಮಾಡಿರೋದಲ್ಲಿ ಸರ್ಕಾರಿಯ ಕೆರೆ ಕುಂಟೆಗಳನ್ನ ನುಂಗ ನೀರು ಕುಡಿದು ಲೇಔಟ್ ಮಾಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅಕ್ರಮ ಲೇಔಟ್ನ ಸೈಟ್ಗಳಿಗೆ ರಾಜೀವ್ ಗೌಡ ಸಹಿ ಮಾಡ್ತಾ ಇದ್ದ, ಸೀಲ್ ಹಾಕ್ತಾ ಇದ್ದ. ಯಾರದ್ದು? PDO, EO, ತಹಶೀಲ್ದಾರ್ ಅಧಿಕಾರಿಗಳ ಸಹಿಯನ್ನ ಇವನೇ ಫೋರ್ಜರಿ ಮಾಡ್ತಾ ಇದ್ದ ಅನ್ನುವ ಗಂಭೀರ ಆರೋಪ ಕೂಡ ಈತನ ವಿರುದ್ಧ ಕೇಳಿ ಬರ್ತಾ ಇದೆ. ಸರ್ಕಾರಿ ಅಧಿಕಾರಿಯಿಂದಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆಯಂತೆ. ಬೆಂಗಳೂರಿನ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಅಧಿಕಾರಿಯೊಬ್ಬರು ದಾಖಲು ಮಾಡಿದ್ದಾರೆ. ಮತ್ತೆ ನಾಳೆ ಅವ್ರ ತಲೆ ಮೇಲೆ ಬಂದ್ಬಿಡುತ್ತೆ, ಅವ್ರಗಳ ತಲೆ ಮೇಲೆ ಬಂದ್ಬಿಡುತ್ತಿದ್ದು. ABD ಲೆಗಸಿ ಗ್ರೂಪ್ನಿಂದ ಮಂಡೂರಿನಲ್ಲಿ ಮತ್ತೊಂದು ಲೇಔಟ್ ನಿರ್ಮಾಣ ಆಗಿದೆ. ರಾಜೀವ್ ಗೌಡ ಮಾಲೀಕತ್ವದ ABC ಲೆಗಸಿ ಗ್ರೂಪ್ನಿಂದ ಲೇಔಟ್ ನಿರ್ಮಾಣ ಆಗಿದ್ದು, ಇದಕ್ಕೆ ಯಾವುದೇ ರೀತಿಯ ಪರ್ಮಿಷನ್ ತಗೊಂಡಿಲ್ಲ, ರೂಲ್ಸ್ಗಳನ್ನ ಫಾಲೋನೇ ಮಾಡಿಲ್ಲ. 1 ಎಕರೆ ಸರ್ಕಾರಿ ಕೆರೆ ಜಾಗವನ್ನ ಕಬಳಿಸಿ ಲ್ಯಾಂಡ್ ಕನ್ವರ್ಷನ್ ಮಾಡಿಸ್ದೆ. ಅಧಿಕಾರಿಗಳ ಸಹಿ ಸೀಲ್ ಈತನೇ, ಮನೆಯೊಳಗೆ ಈತನ ಹತ್ರ ಎಲ್ಲ ಸೀಲ್ಗಳು ಇತ್ತು. ತಹಶೀಲ್ದಾರ್ದು ಬೇಕಾದ್ರೆ ತಹಶೀಲ್ದಾರ್ದು, AEE ಅವ್ರು ಬೇಕಾದ್ರೆ AEE ಅವ್ರದ್ದು, ಎಲ್ಲ ಫೋರ್ಜರಿ 420 ಕೆಲಸಗಳನ್ನೇ ಈತ ಮಾಡ್ಕೊ ಬಂದಿರೋದು ಇಲ್ಲಿ ತನಕ. ಈ ಸಂಬಂಧ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಆಗಿದೆ. A1 ಆರೋಪಿ ಕೂಡ ಈತ. ಯಾವ ಸೀಮೆ ಇವನನ್ನ ಕಾಂಗ್ರೆಸ್ ಮುಖಂಡ ಅಂತ ಅಲ್ಲಿನ ಜನ ಇವನನ್ನ ಹೊತ್ತು ಮರೆಸ್ತಾ ಇದ್ರು. ಕಾಂಗ್ರೆಸ್ನ ಅಧಿನಾಯಕರು ಅಂತ ಕರೆಸ್ಕೊಂಡವರು ಸ್ಟೇಜ್ ಪ್ರೋಗ್ರಾಮ್ಗಳಲ್ಲಿ ಆತನ ಅಕ್ಕಪಕ್ಕ ನಗಾಡ್ಕೊಂಡು ಫೋಟೋ ಫೋಸ್ ಕೊಟ್ಟಿದ್ದೀರಲ್ಲ, ನಿಮಗೆ ಈತನ ಹಿನ್ನೆಲೆಯೇ ಗೊತ್ತಿರ್ಲಿಲ್ವಾ?